Hi guys and welcome to my channel One Life Bro. Myself Akshay. ನಾನು ರೈಡಿಂಗ್ ರಿವ್ಯೂ ಮಾಡ್ತಿರೋ ಬೈಕ್ ಆಲ್ ನ್ಯೂ 2023 KTM 200 Duke with LED headlamp and E20 fuel ಈ ಒಂದು ಇಂಜಿನ್ಗೆ ಸಪೋರ್ಟ್ ಆಗುತ್ತೆ. ಸೊ ಲೆಟ್ಸ್ ಸಿ ದಿ ಸ್ಪೆಸಿಫಿಕೇಶನ್ ಅಂಡ್ ಫ್ಯೂಚರ್ಸ್. 200 Duke 2023 ಮಾಡಲ್ನಲ್ಲಿ ಏನು ಅಪ್ಡೇಟ್ ಬರುತ್ತೆ ಅಂದರೆ ಫುಲ್ LED ಹೆಡ್ಲ್ಯಾಂಪ್ ವಿತ್ ಡೇ ಟೈಮ್ ರನ್ನಿಂಗ್ ಲೈಟ್ ಜೊತೆ ಬರುತ್ತೆ. ಆ್ಯಂಡ್ ಈ ಒಂದು ಗಾಡಿನ ಫ್ರಂಟಿಂದ ನೋಡಿದಾಗ KTM 250 ಡ್ಯೂಕ್ ಥರನೇ ಕಾಣುತ್ತೆ, ಬಟ್ ಇದು KTM 200 ಡ್ಯೂಕ್. ಆ್ಯಂಡ್ ಈ ಒಂದು ಹೆಡ್ಲೈಟ್ಗೆ ಟ್ವಿನ್ LED ಹೆಡ್ಲೈಟ್ಸ್ ಅಂತ ಕರೀತಾರೆ. ಇನ್ನು ಸ್ಪೀಡೋಮೀಟರ್ ವಿಚಾರಕ್ಕೆ ಬಂದಾಗ ಫುಲ್ 100% ಡಿಜಿಟಲ್ LCD ಡಿಸ್ಪ್ಲೇ ಜೊತೆ ಬರುತ್ತೆ. ಇದರೊಳಗೆ ಏನೇನು ತೋರಿಸುತ್ತೆ ಅಂದರೆ RPM ಮೀಟರ್ ತೋರಿಸುತ್ತೆ, ಗೇರ್ ಪೊಸಿಷನ್ ಇಂಡಿಕೇಟರ್ ತೋರಿಸುತ್ತೆ, ಸ್ಪೀಡೋಮೀಟರ್ ತೋರಿಸುತ್ತೆ, ಮತ್ತು ಫ್ಯೂಯಲ್ ಗೇಜ್ ತೋರಿಸುತ್ತೆ, ಸರ್ವಿಸ್ ರಿಮೈಂಡರ್ ಇನ್ಫಾರ್ಮೇಷನ್ನು, RPM ಅಲರ್ಟು, ಮತ್ತು ಸೂಪರ್ ಮೋಟೋ ABS ಇದೆ. ಆ ಒಂದು ಸೆಟ್ಟಿಂಗ್ಸ್ನ ನಾವು ಈ ಒಂದು LCD ಡಿಸ್ಪ್ಲೇಯಲ್ಲಿ ಆಫ್ ಆನ್ ಮಾಡ್ಕೊಬೋದು. ಸೊ ಸೂಪರ್ ಮೋಟೋ ABS ಅಂದರೆ ಬ್ಯಾಕ್ ವೀಲ್ನ ABSನ ಆಫ್ ಮಾಡೋದು ಮತ್ತು ಆನ್ ಮಾಡೋದು, ಲೈಕ್ ಡ್ರಿಫ್ಟಿಂಗ್ ಎಲ್ಲ ಮಾಡೋಕ್ಕೆ. ಅದಕ್ಕೋಸ್ಕರ ಏನು ಸೂಪರ್ ಮೋಟೋ ಮೋಡ್ನ ಯೂಸ್ ಮಾಡೋದು. ಆ್ಯಂಡ್ ಬ್ಯಾಕ್ ಸೈಡ್ ಟೈಲ್ ಲ್ಯಾಂಪ್ ವಿಚಾರಕ್ಕೆ ಬಂದಾಗ LED ಟೈಲ್ ಲ್ಯಾಂಪ್ ವಿತ್ 4 ಇಂಡಿಕೇಟರ್ಸ್ LED ಲೈಟ್ಸ್ ಬರುತ್ತೆ. ಜೊತೆಗೆ ಸ್ವಿಚಸ್ ಕ್ವಾಲಿಟಿ ಸರ ಚೆನ್ನಾಗಿದೆ. ಸ್ವಿಚಸ್ ಪಕ್ಕ ಲೈಟ್ಸು ಗ್ಲೋ ಆಗುತ್ತೆ, ನೈಟ್ ಟೈಮಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. 200 Duke 2023 ಮಾಡೆಲ್ ಇಂಜಿನ್ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂದಾಗ 200cc ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕ್ 4 ವ್ಯಾಲ್ ಲಿಕ್ವಿಡ್ ಕೂಲ್ BS6 F5 ಇಂಜಿನ್ ವಿತ್ E20 ಫ್ಯೂಯಲ್ ಇಂಜಿನ್ಗೆ ಸಪೋರ್ಟ್ ಆಗುತ್ತೆ. ಸೊ ಮ್ಯಾಕ್ಸಿಮಮ್ ಪವರ್ 25 PS ಆಫ್ ಪವರ್ ಪ್ರೊಡ್ಯೂಸ್ ಆಗುತ್ತೆ. ಮ್ಯಾಕ್ಸಿಮಮ್ ಟಾರ್ಕ್ 19.3 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಮೈಲೇಜ್ ವಿಚಾರಕ್ಕೆ ಬಂದಾಗ 35 kmpl ಕೊಡುತ್ತೆ. ಆ್ಯಂಡ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 13.4 ಲೀಟರ್ ಕೊಡುತ್ತೆ. ಸೊ ಒನ್ ಟ್ಯಾಂಕ್ ಏನಾರ ಫಿಲ್ ಮಾಡಿಸಿದ್ರೆ 400 to 500 ಕಿಲೋಮೀಟರ್ಸ್ ಆರಾಮಾಗಿ ಹೋಗ್ಬೋದು. ಲೈಕ್ 35 ಮೈಲೇಜ್ ಕೊಡುತ್ತೆ ಅಂದರೆ ಒಂದು ಫುಲ್ ಟ್ಯಾಂಕಲ್ಲಿ 445 ಕಿಲೋಮೀಟರ್ಸ್ ಆರಾಮಾಗಿ ಓಡಿಸ್ಕೊಂಡು ಬರ್ಬೋದು. ಆ್ಯಂಡ್ 6 ಸ್ಪೀಡ್ ಗೇರ್ ಟ್ರಾನ್ಸ್ಮಿಷನ್. ಇನ್ನು ಸರ್ವಿಸ್ ವಿಚಾರಕ್ಕೆ ಬಂದಾಗ ಫ್ರೀ ಸರ್ವಿಸ್ ಎಲ್ಲ ಆದಮೇಲೆ 7,500ಗೆ ಸರ್ವಿಸ್ ಇಂಟರ್ವಲ್ ಕೊಟ್ಟಿರ್ತಾರೆ. ಲೈಕ್ ಎಷ್ಟು ರೂಪಾಯಿ ಆಗುತ್ತೆ ಅಂದರೆ 1000ರಿಂದ 3000 ತನಕ ಆಗ್ಬೋದು. ಅದಕ್ಕಿಂತ ಕಮ್ಮಿನೂ ಆಗ್ಬೋದು, ಜಾಸ್ತಿನೂ ಆಗ್ಬೋದು. ಸೊ ಸರ್ವಿಸ್ ಕಾಸ್ಟ್ ಅಷ್ಟಾಗುತ್ತೆ. KTM ಅವರು ಈ ಒಂದು ಬೈಕ್ನ ಇಂಜಿನ್ನ ಫೈರ್ ಬ್ರೀತ್ ಇಂಜಿನ್ ಅಂತ ಕರೀತಾರೆ, ಯಾಕಂದರೆ ತುಂಬ ಅಗ್ರೆಸಿವ್ನೆಸ್ ಇದೆ ಈ ಒಂದು ಇಂಜಿನಲ್ಲಿ. ಪ್ರೊಟೆಕ್ಷನ್ ವಿಚಾರಕ್ಕೆ ಬಂದಾಗ ಇಂಜಿನು ಮತ್ತು ಸೈಲೆನ್ಸರ್ ಗಾರ್ಡ್ ಕೊಟ್ಟಿದ್ದಾರೆ, ಆ್ಯಂಟಿ ಗ್ರಾಫ್ಸ್ ಜೊತೆ ಬರುತ್ತೆ, ಕ್ರ್ಯಾಶ್ ಗಾರ್ಡ್ ಜೊತೆ ಬರುತ್ತೆ, ಆ್ಯಂಡ್ ಡ್ಯುಯಲ್ ಚಾನಲ್ ABS ಜೊತೆ ಬರುತ್ತೆ. ಇನ್ನು ಸೀಟಿಂಗ್ ವಿಚಾರಕ್ಕೆ ಬಂದಾಗ 2 ಲೆವೆಲ್ ಸೀಟಿಂಗ್ ಕೊಟ್ಟಿದ್ದಾರೆ. ರೈಡರು ಮತ್ತು ಪಿಲಿಯನ್ ಕಂಫರ್ಟ್ ತುಂಬ ಚೆನ್ನಾಗಿರುತ್ತೆ ಲಾಂಗ್ ಡ್ರೈವಲ್ಲಿ. ಫ್ರೇಮ್ ವಿಚಾರಕ್ಕೆ ಬಂದಾಗ ಸ್ಪ್ಲಿಟ್ ಸ್ಟೀಲ್ ಸ್ಟೆರೈಲ್ ಫ್ರೇಮ್ ಜೊತೆ ಬರುತ್ತೆ. ಆ್ಯಂಡ್ ಇದು ಹೈಯರ್ ಸ್ಪೀಡ್ಸಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ, ಬಿಕಾಸ್ ಆಫ್ ಬ್ಯಾಕ್ ಪೈನ್ ಎಲ್ಲ ಬರಲ್ಲ. ಆ್ಯಂಡ್ ಸೆಂಟರ್ ಆಫ್ ಗ್ರಾವಿಟಿನೂ ಸಖತ್ತಾಗಿದೆ. ಆ್ಯಂಡ್ ಮನೋವರಬಿಲಿಟಿ ಅಂತೂ ಸಖತ್ತಾಗಿದೆ, ಸ್ಟೇಬಲ್ ಆಗಿದೆ. 200 Duke 2023 ಮಾಡೆಲ್ ಫ್ರಂಟ್ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ WP USD ಫೋರ್ಕ್ ಜೊತೆ ಫ್ರಂಟ್ ಸಸ್ಪೆನ್ಷನ್ ಬರುತ್ತೆ. ಫ್ರಂಟ್ ವೀಲ್ ವಿಚಾರಕ್ಕೆ ಬಂದಾಗ 17 ಇಂಚಸ್ ಟೈರ್ ಪ್ರೊಫೈಲು, ಟ್ಯೂಬ್ಲೆಸ್ ಟೈರು, ಅಲಾಯ್ ವೀಲ್ಸು, ಬೈಬ್ರೇಕ್ ಕ್ಯಾಲಿಪರ್ಸ್ ಬರುತ್ತೆ, ಡ್ಯುಯಲ್ ಚಾನಲ್ ABS ವಿತ್ ಬೋಸ್ ಡ್ಯುಯಲ್ ಚಾನಲ್ ವಿತ್ ಸೂಪರ್ ಮೋಟೋ ಮೂಡ್ ಬರುತ್ತೆ. ಆ್ಯಂಡ್ ಫ್ರಂಟ್ ಬ್ರೇಕ್ ವಿಚಾರಕ್ಕೆ ಬಂದಾಗ 300 mm ಡಿಸ್ಕ್ ಬರುತ್ತೆ, 4 ಪಿಸ್ಟನ್ ರೇಡಿಯಲ್ ಮೌಂಟೆಡ್ ಫಿಕ್ಸ್ಡ್ ಕ್ಯಾಲಿಪರ್ ಬರುತ್ತೆ. ಇನ್ನು ಬ್ಯಾಕ್ ಸೈಡ್ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಮೋನೋ ಶಾಕ್ ಅಬ್ಸರ್ಬರ್ ಬರುತ್ತೆ. ಆ್ಯಂಡ್ ಬ್ಯಾಕ್ ಸೈಡ್ ವೀಲ್ ವಿಚಾರಕ್ಕೆ ಬಂದಾಗ 17 ಇಂಚಸ್ ಟೈರ್ ಪ್ರೊಫೈಲು, ವೈಡರ್ ಟೈರ್ ಸೆಕ್ಷನ್ ಕೊಟ್ಟಿದ್ದಾರೆ, ಅಲಾಯ್ ವೀಲ್ಸು, ಟ್ಯೂಬ್ಲೆಸ್ ಟೈರು, ಡ್ಯುಯಲ್ ಚಾನಲ್ ABS ಆ್ಯಂಡ್ ಬೈಬ್ರೇಕ್ ಕ್ಯಾಲಿಪರ್ ಬರುತ್ತೆ. ಆ್ಯಂಡ್ ಈ ಒಂದು ವೀಲ್ಸ್ ಎಲ್ಲ ಅಲಾಯ್ ವೀಲ್ಸ್ ಎಲ್ಲ ಆರೆಂಜ್ ಕಲರಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಈ ಬೈಕ್ನ ಬ್ಯಾಕ್ ವೀಲ್ನ ಡ್ರೈವ್ ಬಂದು ಚೈನ್ ಡ್ರೈವ್ ಕೊಟ್ಟಿದ್ದಾರೆ. ಆ್ಯಂಡ್ ಸ್ವಿಂಗಮ್ ಅಂತೂ ಸಖತ್ತಾಗಿದೆ, 6 ಸ್ಪೀಡ್ ಗೇರ್ ಟ್ರಾನ್ಸ್ಮಿಷನ್ ಜೊತೆ ಬರುತ್ತೆ. ಇನ್ನೇನು ಬರೋಣ, ಲೆಟ್ಸ್ ಗೋ ಫಾರ್ ಎ ರೈಡ್. ಗೈಸ್ ಮೊನ್ನೆ 2023 KTM Duke 200 ರೈಡಿಂಗ್ ಎಕ್ಸ್ಪೀರಿಯನ್ಸ್ ಮಾಡೋಣ. ಆ್ಯಂಡ್ ದಿಸ್ ಇಸ್ ದಿ ಕೀ. ಲೆಟ್ಸ್ ಸ್ಟಾರ್ಟ್ ದಿ ವೆಹಿಕಲ್. ಸೊ ಈ ಥರ ರಿಯಾಕ್ಟ್ ಆಗುತ್ತೆ ಗಾಡಿ. ಆ್ಯಂಡ್ ಎಕ್ಸಾಸ್ಟ್ ನೋಟ್ ಈ ಥರ ಕೇಳಿಸುತ್ತೆ. ಲೈಟ್ ವೆಯ್ಟ್ ಆಗಿದೆ, ಆರಾಮಾಗಿ ತಾಣ್ಬೋದು. ಫಸ್ಟ್ ಗೇರ್, ಸೆಕೆಂಡ್, ಥರ್ಡ್, ಫೋರ್ತ್. ಸೊ ಡ್ಯೂಕ್ 200 ಇನಿಷಿಯಲ್ ಆಕ್ಸಲರೇಷನ್ ತುಂಬಾ ಇದೆ. ಸೊ ನೋಡ್ಬೋದು, ವಾಬ್ಲಿಂಗ್ ಎಲ್ಲ ಇಲ್ಲ. ಅಗ್ರೆಸಿವ್ನೆಸ್ ತುಂಬಾ ಇದೆ.
ಸೊ ಹ್ಯಾಂಡ್ಲಿಂಗು ಚೆನ್ನಾಗಿದೆ, ಕಾರ್ನರಿಂಗ್ ಎಲ್ಲ ಆರಾಮಾಗಿ ಮಾಡ್ಬೋದು. ವೈಡರ್ ಟೈರ್ ಸೆಕ್ಷನ್ ಕೊಟ್ಟಿದ್ದಾರೆ, ಬ್ರೇಕಿಂಗು ಚೆನ್ನಾಗಿದೆ. ಬ್ಯಾಕ್ ಸೈಡ್ ಸಸ್ಪೆನ್ಷನ್ ಒಂದು ಸ್ವಲ್ಪ ಸ್ಟಿಫರ್ ಸೈಡ್ ಇದೆ. ಫ್ರಂಟು USB 4 WP, ಸೊ ಬೌನ್ಸಿ ಥರ ವರ್ಕ್ ಆಗುತ್ತೆ, ಚೆನ್ನಾಗಿರುತ್ತೆ. ಬಟ್ ಮೋರ್ ಓವರ್ ಇದು ಒಂದು ಸ್ಪೋರ್ಟ್ಸ್ ಟೂರರ್ ಬೈಕ್. ಇದು NS ಬಂದು ಸ್ಪೋರ್ಟ್ಸ್ ನೇಕೆಡ್ ಬೈಕು. ಸೊ ಯಾಕಂದರೆ ಇದರಲ್ಲಿ ಸಿಂಗಲ್ ಪೀಸ್ ಹ್ಯಾಂಡಲ್ ಬಾರ್ ಕೊಟ್ಟಿರೋದ್ರಿಂದ ಇದು ಒಂದು ಟೂರರ್ ಬೈಕ್ ಅಂತ ಹೇಳ್ಬೋದು. NS 200 ಒಂದು ಸ್ಪೋರ್ಟ್ಸ್ ನೇಕೆಡ್ ಬೈಕು, ಯಾಕಂದರೆ ಕ್ಲಿಪ್ ಆನ್ ಹ್ಯಾಂಡಲ್ ಬಾರು. ಅಗ್ರೆಸಿವ್ನೆಸ್ ಈ ಗಾಡಿಯಲ್ಲಿದೆ. ಸೊ ಗಾಡಿ ಅಂತೂ ನಿಂಬಲ್ ಆಗಿದೆ ಫುಲ್ಲು, ಯಾಕಂದರೆ ಬ್ರೇಕ್ ಹಿಡಿದಾಗ ಅಲ್ಲಾಡಲ್ಲ ಗಾಡಿ. ಮ್ಯಾನ್ಯೂವರಬಿಲಿಟಿ ಅಂತೂ ಹೆವಿಯಾಗಿದೆ. ಬ್ಯಾಕ್ ಸೈಡ್ ಸ್ವಿಂಗಮ್ ಅಂತೂ ಸಕ್ಕದಾಗ ಸಾಥ್ ಕೊಡುತ್ತೆ. ಸೊ ಅಪ್ಪಲ್ಲಿ ಯಾವ ಥರ ಹತ್ತುತ್ತೆ ನೋಡೋಣ. ಡೌನ್ ಶಿಫ್ಟ್ ಮಾಡಿದ್ರೆ ಎದುರುತ್ತೆ ಗಾಡಿ. ಓಹೋ, ಪಿಲಿಯನ್ನು ಒಂದು 80 kg ಇದ್ದಾರೆ, ನಾನು 90 kg ಇದ್ದೀನಿ. ಗಾಡಿ ಅಲ್ಲಾಡ್ತಿಲ್ಲ, ಸಖತ್ತಾಗಿದೆ. ಸೊ ಈಗ ಗೇರ್ ಟು ಗೇರ್ ಪರ್ಫಾರ್ಮೆನ್ಸ್ ನೋಡೋಣ ಬನ್ನಿ. ಕಾರ್ನರಿಂಗ್ ಎಲ್ಲ ಸಖತ್ತಾಗಿದೆ. ಸೆಕೆಂಡ್, ಥರ್ಡ್, ಅಗ್ರೆಸಿವ್ ಹೆಂಗಿದೆ ನೋಡ್ರಿ. ಕಾರ್ನರಿಂಗ್ ಅಂತೂ ಸಖತ್ತಾಗಿದೆ. ಕಾರ್ನರಿಂಗ್ ಆಕ್ಸಿಲರೇಷನ್ ಯಾವ ಥರ ಇದೆ ಅಂತ ನೋಡೋಣ. ಓ ಸಖತ್ತಾಗಿದೆ. ಸೆಕೆಂಡ್ ಗೇರಲ್ಲಿದೆ. ಸೊ 11,000 ಕಟ್ ಆಯಿತು, 10,000 ಕಟ್ ಆಯಿತು. ಫೋರ್ತಲ್ಲಿ 80 ಇದೆ. ಪರ್ಫಾರ್ಮೆನ್ಸ್ ಸಖತ್ತಾಗುತ್ತೆ. ಸೊ ಎಲ್ಲರಿಗೂ ಕನ್ಫ್ಯೂಷನ್ ಇರುತ್ತೆ, NS 200 ತಗೋಣ ಅಥವಾ ಡ್ಯೂಕ್ 200 ತಗೋಣ ಅಂತ. ಸೊ NS 200 ಅದು ಒಂದು ಸ್ಟ್ರೀಟ್ ಫೈಟರ್ ಬೈಕ್ ಅಂತ ಹೇಳ್ತೀನಿ, ಯಾಕಂದರೆ ಮಸ್ಕ್ಯುಲರಾಗಿ ಬಿಟ್ಟಿದ್ದಾರೆ. ಇದು ಮಸ್ಕ್ಯುಲರಾಗಿ ಬಿಟ್ಟಿಲ್ಲ, ತುಂಬ ಸ್ಕೆಲಿಟನ್ ಆಗಿ ಬಿಟ್ಟಿದೆ, ಯಾಕಂದರೆ ಜಾಸ್ತಿ ಎಲ್ಲ ಕಾಣಿಸುತ್ತೆ. ಆ್ಯಂಡ್ ಇನಿಷಿಯಲ್ ಅಗ್ರೆಷನ್ ಇದರಲ್ಲಿ ಜಾಸ್ತಿ ಇದೆ ಕಂಪೇರ್ಡ್ ಟು NS 200. ಆ್ಯಂಡ್ ಟಾಪ್ ಆ್ಯಂಡ್ ವಿಚಾರಕ್ಕೆ ಬಂದಾಗ NS 200 ವಿಲ್ ವಿನ್. ಬಟ್ ಇದೂ 130, 135 ಎಲ್ಲ ಆರಾಮಾಗಿ ಹೋಗುತ್ತೆ. ಬಟ್ NS 200 ಅಷ್ಟು ರಿಲ್ಯಾಕ್ಸಾಗಿ ಹೋಗೋಕ್ಕಾಗಲ್ಲ, ಯಾಕಂದರೆ ಅದರಲ್ಲಿ 3 ಸ್ಪಾರ್ಕ್ ಪ್ಲಗ್ ಕೊಟ್ಟಿರೋದ್ರಿಂದ ಅದು ಆರಾಮಾಗಿ ಹೋಗುತ್ತೆ. ಸೊ ಇದರಲ್ಲಿ ಸಿಂಗಲ್ ಸ್ಪಾರ್ಕ್ ಪ್ಲಗ್ ಇರೋದ್ರಿಂದ ಅಷ್ಟು ಟಾಪ್ ಎಂಡಲ್ಲಿ ಮೂವ್ ಆಗುತ್ತೆ, ಬಟ್ ರಿಲ್ಯಾಕ್ಸ್ಡಾಗೆ ಏನೋ ಟ್ರಾವೆಲ್ ಆಗಲ್ಲ. ಸೊ ಈ ವಿಡಿಯೋ ಇಷ್ಟ ಆಗಿದೆ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.